ಇದೀಗ ಎಕ್ಸ್ಕ್ಲೂಸಿವ್ ವಿಡಿಯೋ TV5 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಈ ಗನ್ ಫೈರ್ ಆಗಿದೆಯಲ್ಲ, ಎಕ್ಸ್ಕ್ಲೂಸಿವ್ ವಿಡಿಯೋ ನೀವು ನೋಡಬೇಕಾಗತ್ತೆ. ಇದನ್ನ ಗುಂಡು ಹಾರಿಸಿರೋದು ಇಲ್ಲಿ ಗನ್ ಮ್ಯಾನ್ ಅಂತ ಹೇಳಿ ಒಂದು ಫುಟೇಜ್ ನಮಗೆ ಸಿಗ್ತಾ ಇದೆ. ಗುಂಡು ಹಾರಿಸಿರೋದು ಗನ್ ಮ್ಯಾನ್ ಅಂತ ಹೇಳಿ. ಹಾಗಾದ್ರೆ ಗನ್ ಮ್ಯಾನ್ ಎಲ್ರಿಗೂ ಗೊತ್ತು ಅಂತ ನೀವು ಹೇಳಬಹುದು. ಈ ಒಂದು ವಿಷಯ ನೋಡಿ, ಇದನ್ನ ನೋಡ್ಕೊಳ್ಳಿ ನೀವು. ರಾಜಶೇಖರ್, ಬಹುಶಃ ಅದು ಬ್ಲ್ಯಾಕ್ ಶರ್ಟ್ ಇರಬೇಕು, ಇಫ್ ಐ ಆಮ್ ನಾಟ್ ರಾಂಗ್. ಕಪ್ಪು ಶರ್ಟ್ನ ವ್ಯಕ್ತಿ ಅಲ್ಲಿ ಒಂದು ಕಡೆ ಒಂದು ದಪ್ಪ ಕಲ್ಲು ತಗೊಂಡು ಒಂದು ಕಡೆ ಕಲ್ಲು ತೂರಾಟ ಮಾಡಿರೋದು ನೋಡಿ. ಇಲ್ಲಿ ಒಂದು ಕಡೆ ಕಲ್ಲು ತೂರಾಟ ಆಗಿರಬೇಕಾದ್ರೆ ಈ ರೆಡ್ ಟರ್ಬನ್ ಹಾಕಿರ್ತಕ್ಕಂತಹ ಗನ್ಮ್ಯಾನ್ ಆ ರಾಜಶೇಖರ್ ಕಡೆಗೆ ಹೆಚ್ಚು ಕಡಿಮೆ ಆತನ ಬಲ ಕಂಕುಳಿದೆಯಲ್ಲ ಆ ಭಾಗಕ್ಕೆ ಬಹಳ ಕ್ಲೋಸ್ ರೇಂಜ್ ಅಂದರೆ ಪ್ರಾಬಬಲಿ ಟಚ್ ಮಾಡಿಬಿಟ್ಟೆ ಹೊಡೆದಿರಬೇಕು, ಇಲ್ಲವೇ ಒಂದೆರಡು ಅಡಿ ಹಿಂದೆಯಿಂದ ಅದು ಫೈರ್ ಆಗಿರಬೇಕು ಅಂತ ಗನ್ ನಮಗಲ್ಲಿ ಕಾಣಿಸ್ತಾ ಇದೆ. ತಿವಿದು ಆಚೆ ಕಳಿಸಿದ್ದಾರಾ ಅಥವಾ ಫೈರ್ ಆಗಿದೆಯಾ? ನನಗೆ ಅಲ್ಲಿ ಹೊಗೆಯಾಗಲಿ ಗುಂಡಾಗಲಿ ನನ್ನ ಬರಿಯ ಕಣ್ಣುಗಳಿಗೆ ಕಾಣಿಸ್ತಾ ಇಲ್ಲ. ತಿವಿದು ಆಚೆ ಕಳಿಸಿದ್ರ ಗನ್ನಿಂದ ಅಥವಾ ಫೈರೇ ಮಾಡಿದ್ದಾರಾ? ಬಟ್ ಸುಮಾರು ಅಷ್ಟು ವರದಿ ಆಗ್ತಿರೋದು ಇದ್ರ ಬಗ್ಗೆ ಏನು ಅಂತ ಹೇಳಿದ್ರೆ, ಇಲ್ಲ, ಆತನ ಬೆನ್ನಿಗೆ ಗುರಿ ಇಟ್ಟುಬಿಟ್ಟು ಈ ಗನ್ ಮ್ಯಾನ್ ಶೂಟೇ ಮಾಡಿದ್ದಾರೆ ಅಂತ. ಇರಲಿ, ನಾಳೆ ಬ್ಯಾಲಿಸ್ಟಿಕ್ ರಿಪೋರ್ಟ್ಗಳು, ಗನ್ನು, ಗುಂಡಿನ ಎಂಟ್ರಿ ಎಕ್ಸಿಟ್ಟು, ಈ ವಿಡಿಯೋ ಮ್ಯಾಚ್ ಮಾಡ್ತಾರೆ. ಯಾವ ಭಾಗನಪ್ಪ? ಕಂಕುಳ ಕೆಳಗಿನ ಭಾಗ. ಬಹುಶಃ ಕಂಕುಳ ಕೆಳಗಿನ ಭಾಗದಿಂದ ಶೋಲ್ಡರ್ ಮೇಲ್ಭಾಗದಲ್ಲಿ ಆ ಗುಂಡು ಹಾದು ಹೋಯ್ತಾ? ನನಗೆ ಐ ಡೋಂಟ್ ನೋ. ನಾನು ಇದರಲ್ಲಿ ಯಾವುದೇ ಆಫೀಸರ್ ಅಲ್ಲ, ನಾನಿಲ್ಲಿ ನಾನು FSL ಎಕ್ಸ್ಪರ್ಟು ಅಲ್ಲ, ಪೋಸ್ಟ್ ಮಾರ್ಟಮ್ ಕೂಡ ನಾನು ಎಕ್ಸ್ಪರ್ಟ್ ಅಲ್ಲ. ಇದರಲ್ಲಿ ವೆಯ್ಟ್ ಮಾಡೋಣ. ಇಲ್ಲೇನಾಗಿದೆ, ತೀರಾ ಆತನ ಕಂಕುಳವರೆಗೂ ಕೂಡ ರೀಚ್ ಆಗಿದ್ರು ಈ ಗನ್ ಮ್ಯಾನ್, ಹೊಡೆದು ಬಿಟ್ಟಿದ್ದಾರೆ. ದಿಲೀಪ್ ನಿಮ್ಮ ರಿಯಾಕ್ಷನ್ ನೋಡಿ. ಈ ವಿಡಿಯೋ ನೋಡ್ತಿಂಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವ ರೀತಿ ಗನ್ ಮ್ಯಾನ್, ಈ ಗುರುಚರಣ್ ಸಿಂಗ್, ದಲ್ಬೀರ್ ಸಿಂಗ್ ಅಂತಕ್ಕಂಥವ್ರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅಂತಕ್ಕಂಥದ್ದು. ಒಂದು, ಅಲ್ಲಿದ್ದಂತಹ ಕಾರ್ಯಕರ್ತರು ಎಲ್ಲರೂ ಸಹ ಕಾಂಗ್ರೆಸ್ನವರು ಅಂತ ಇವ್ರಿಗೂ ಗೊತ್ತಿದೆ, ಅಲ್ಲಿರ್ತಕ್ಕಂಥ ಗನ್ಮೆನ್ಗಳಿಗೂ ಗೊತ್ತಿದೆ. ಈಗ ಅವರದೇ ಕಾರ್ಯಕರ್ತನನ್ನ ಸಾಯಿಸಿ ಅದನ್ನ ಬಿಜೆಪಿ ಮೇಲೆ ಆಗ್ತಕ್ಕಂಥ ಷಡ್ಯಂತ್ರ ಇತ್ತ ಅಂತಕ್ಕಂಥದ್ದು ತನಿಖೆ ಆಗ್ಬೇಕು. ಮತ್ತೆ ಅದ್ರ ಜೊತೆಗೆ ಇನ್ನ ಈ ಬಾಂಬ್ ನಿಷ್ಕ್ರಿಯ ದಳ ಸರ್ 5 ದಿವಸ ಆದ್ಮೇಲೆ ಬರ್ತಾರೆ ಸರ್. ಯಾವ್ದಾದ್ರು ಒಂದು ಘಟನೆ ನಡೆದಾಗ ಪೊಲೀಸ್ನವ್ರು ಒಂದು ಸಣ್ಣ ಘಟನೆ ಆಗ್ಬಿಡ್ಲಿ ಸರ್, ಇಮ್ಮಿಡಿಯೇಟ್ ಹೋಗ್ತಾರೆ. 5 ದಿವಸ ಆದ್ಮೇಲೆ ಅಲ್ಲಿ ಬಂದು ಕೆಲಸ ಮಾಡಿದರೆ ಬಾಂಬ್ ನಿಷ್ಕ್ರಿಯ ದಳ ಏನೋ ಒಂದು ಹುಡುಕ್ತಾರೆ, ಏನಾದ್ರು ಸಿಗುತ್ತಾ ಸರ್ಚ್ ಮಾಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಏನ್ ಹುಡುಕ್ತಾ ಹೋಗಿದ್ರು ಅಂತ. ಮತ್ತೆ ಅದಾದ್ಮೇಲೆ ಇನ್ನೊಂದು ರೆಡ್ಡಿ ಅವರ ಮನೆ ಮುಂದೆ ರೆಡ್ಡಿನೇ ಕರ್ಕೊಂಡ್ ಬಂದಿಲ್ಲ, ವಿವರಣೆ ತಗೊಂಡ್ರಲ್ಲ ಅವರು. ರೆಡ್ಡಿ ಅವ್ರನ್ನೇ ಕರ್ಕೊಂಡ್ ಬಂದಿರಲಿ, ರೋಡಲ್ಲಿ ನಿಲ್ಲಿಸಿದ್ರು. ಸರ್, ರೆಡ್ಡಿ ಅವರ ಮನೆ ಮೇಲ್ಗಡೆ ಇನ್ನೊಂದು ಫೋಟೋ ರಿಲೀಸ್ ಮಾಡಿದ್ದಾರೆ ಸರ್. ರೆಡ್ಡಿ ಅವರು ಸ್ವತಃ ಹೇಳಿದ್ದಾರೆ, ನಮ್ಮ ಮನೆ ಮುಂದೆ ಇದ್ದಂತಹ ಕ್ಯಾಮ್ರಾಮನ್, ಆ ಫೋಟೋ ನೋಡಿ ಸರ್, ಕ್ಲಿಯರ್ ಆಗಿ ಕ್ಯಾಮ್ರಾ ಇಟ್ಕೊಂಡಿರ್ತಕ್ಕಂಥದ್ದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದನ್ನ ಗನ್ಮ್ಯಾನ್ ಅಂತ ಅವ್ರು ತೋರಿಸ್ತಿದ್ದಾರೆ ಸರ್. ಗನ್ಮ್ಯಾನ್ ಇದ್ದಿದ್ರೆ ಅವ್ರು ಮನೆ ಮೇಲೆ ನಿಂತ್ಕೊಂಡು ಶೂಟ್ ಮಾಡ್ತಿರಲ್ಲ, ಮನೆ ಮೇಲೆ ನಿಂತ್ಕೊಂಡು ಶೂಟ್ ಮಾಡ್ತಿದ್ರೆ ಅಲ್ಲಿದ್ದಂತ ಯಾರೂ ಇರ್ತಿರ್ಲಿಲ್ಲ ಸರ್. ಅಷ್ಟು ಹೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ಬೇಕು ಅಂತ ಅಂದಾಗ. ಮತ್ತೆ ಸರ್, ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಪೊಲೀಸ್ ಅಧಿಕಾರಿ ಪವನ್ ನಜೂಲ್ ಬೆಳಿಗ್ಗೆ ಬಂದಿದ್ದು, ಸಾಯಂಕಾಲಕ್ಕಿಂತ ಬಳ್ಳಾರಿ ಕ್ಲಿಯರ್ ಆಗಿ ನೋಡಿದ್ರೆ ಇಲ್ವೋ ಗೊತ್ತಿಲ್ಲ. ಇವತ್ತು ಪೊಲೀಸ್ ಅಧಿಕಾರಿ ಮೇಲೆ ಚರ್ಚೆ ಮಾಡಿದ್ದೀನಿ ಅದ್ರ ಬಗ್ಗೆ. ನಾಗರಾಜ್ ಸರ್, ಬರ್ತೀನಿ ಫಸ್ಟ್ ರೌಂಡ್ ಮುಗಿಸ್ಕೊಂಡ್ಬಿಡ್ತೀನಿ ಸರ್. ನಾಗರಾಜ್ ಸರ್, ಈಗ ಇಲ್ಲಿ 2 ವಿಚಾರ ಸರ್. ಒಂದು, ಒಮ್ಮೆ ಆತ ಗಾಳಿಯಲ್ಲಿ ಗುಂಡು ಹಾರಿಸಿರೋದು, ಇದರಲ್ಲಿ ನಮಗೆ ಹೊಗೆ ತುಂಬ ಸ್ಪಷ್ಟವಾಗಿ ಕಾಣಿಸುತ್ತೆ. ಎರಡನೆಯದ್ದು, ಈ ಥರ ಗನ್ನು ಆ ಥರ ಕಲ್ಲಲ್ಲಿ ಆ ಥರ ಹೊಡೆದ ಮೇಲೆ ಗನ್ ಆತನ ಬಲ ಕಂಕುಳ ಭಾಗದಲ್ಲಿವರೆಗೂ ಗನ್ ರೀಚ್ ಆಗಿದೆ ಅಂತ ನಮಗೆ ಕಾಣಿಸ್ತಿದೆ ಸರ್. ಯಾಕೆಂದರೆ ನಾವು ಯಾರೂ ಇಲ್ಲಿ ನಾನು ತಜ್ಞನಾಗಿ ಕೂತ್ಕೊಂಡ್ಬಿಟ್ಟಿಲ್ಲ ಇಲ್ಲಿ. ಸೊ ಇಂಥ ವಿಚಾರದಲ್ಲಿ ಪ್ರಾಬಬಿಲಿಟಿ ಹೇಳ್ಬೋದಾ ಸರ್ ನಾವಿಲ್ಲಿ ಈ ಒಂದು ವಿಡಿಯೋ ನೋಡಿದಾಗ ಬಹಳ ಕ್ಲೋಸ್, ಆಲ್ಮೋಸ್ಟ್ ಪಾಯಿಂಟ್ ಬ್ಲ್ಯಾಂಕ್ ರೇಂಜಲ್ಲಿ ಗನ್ ಮ್ಯಾನ್ ಮತ್ತು ರಾಜಶೇಖರ್ ಇರೋದಿಲ್ಲಿ ಅಂತ ನೋಡಿ. ಆ ಥರ ಸಿಚುಯೇಷನಲ್ಲಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟಲ್ಲಿ ಕರೆಕ್ಟ್ ಒಪಿನಿಯನ್ ಕೊಡ್ತಾರೆ, ಪೋಸ್ಟ್ ಮಾರ್ಟಮಲ್ಲೂ ಸಿಗುತ್ತೆ. ಓಕೆ. ಯಾಕೆಂದರೆ ಕ್ಲೋಸ್ ರೇಂಜಲ್ಲಿ ನೋಡಿದ್ರೆ ಬರ್ನ್ಸ್ ಜಾಸ್ತಿ ಇರುತ್ತೆ. ಆ ಇಂಜುರಿ ಎಲ್ಲಿ ಸುಟ್ಟಿರೋದು ಜಾಸ್ತಿ, ಬುಲೆಟ್ ಹೋಗಿರುತ್ತೋ ಅಲ್ಲಿ ಬರ್ನ್ ಇಂಜುರಿ ಬರುತ್ತೆ, ಸ್ಕಿನ್ ಸುಟ್ಟು ಹೋಗುತ್ತೆ ಅದು. ಓಕೆ. ಅದು ದಟ್ ಈಸ್ ಅನ್ ಇಂಡಿಕೇಶನ್ ಇಟ್ ಈಸ್ ಹ್ಯಾಪನ್ಡ್ ಇನ್ ದ ಕ್ಲೋಸ್ ರೇಂಜ್. ಓಕೆ. ಆ್ಯಂಗಲ್ ಆಫ್ ಫೈರ್ ಸಿಗುತ್ತೆ. ನೀವು ಹೇಳಿದ್ರಿ ಮೇಲಿಂದ ಫೈರ್ ಮಾಡಿದರೆ ಅಥವಾ ಕೆಳಗಡೆಯಿಂದ ಮಾಡಿದರೆ ಅಥವಾ ಪ್ಯಾರಲಲ್ ಆಗಿ ಮಾಡಿದರೆ ಆ ರೇಂಜ್ ಅದು ಕೂಡ ಆ್ಯಂಗಲ್ ಆಫ್ ಫೈರ್ ಸಿಗುತ್ತೆ. ಮತ್ತು ಎಂಟ್ರಿ ಎಕ್ಸಿಟ್ ಕೂಡ ಇಟ್ ಈಸ್ ಕರೆಸ್ಪಾಂಡಿಂಗ್ ಟು ದ ಆ್ಯಂಗಲ್ ಆಫ್ ದಿ ಫೈರ್. ಎಲ್ಲಿಂದ ಹೋಗಿ ಎಲ್ಲಿ ಎಂಟ್ರಿ ಆಗಿ ಯಾವ ಆ್ಯಂಗಲಲ್ಲಿ ಅದು ಹೋಗಿದೆ ಅಂತ. ಇದು ದಟ್ ಈಸ್ ದಿ ಟ್ರಾಫಿಕ್ ಆಫ್ ದಿ ಬುಲೆಟ್. ಓಕೆ. ಎಲ್ಲಿಂದ ಆ ಬುಲೆಟ್ ಯಾವುದು ವೆಪನ್ ಇದೆ ಅಲ್ಲಿ ಫೈರ್ ಮಾಡಿದ್ದರಿಂದ ಎಕ್ಸಿಟ್ ಅದು ಹೋಗಿ ಕೂತ್ಕೊಂಡಿದೆ ಒಂದು ಕಡೆ, ಆದರೆ ಅಲ್ಲಿ ತನಕ ಟ್ರೇಸ್ ಮಾಡ್ಬೋದು.
ಪಿಕ್ಚರು ತೆಗೆದಿದ್ದಾರೆ. ಮೋಸ್ಟ್ಲಿ ಅದನ್ನು ಇಟ್ ಈಸ್ ನಾಟ್ ಎ ಬಿಗ್ ಡೀಲ್, ಇಟ್ ಈಸ್ ಏನು ರಾಕೆಟ್ ಸೈನ್ಸ್ ಏನಲ್ಲ ಅದು. ಜೊತೆಗೆ ಈಗ ಐಡೆಂಟಿಫೈಡ್ ಆ್ಯಂಡ್ ಅಕ್ಸೆಪ್ಟೆಡ್ ಆಲ್ಸೋ. ಓಕೆ. 1% ಅಸೆಟ್ ನಾವು ಮಾಡಿದ್ದೀವಿ, ಆದರೆ ಮಾಬಲ್ಲಿ ಮಾಡಿದ್ದು ಇನ್ ಆರ್ಡರ್ ಟು ಮೇ ಬಿ ಪರ್ಫಾರ್ಮ್ ಇಸ್ ಇನ್ ದ ಲೈನ್ ಆಫ್ ಡ್ಯೂಟಿ. ಮಿಸ್ ಫೈರ್ ಕತೆ ಕೂಡ ಇಲ್ಲ, ಬಂತಲ್ಲಿ. ಇನ್ ದ ಲೈನ್ ಆಫ್ ಇಸ್ ಡ್ಯೂಟಿ. ಸೆಕ್ಯೂರಿಟಿ ಗಾರ್ಡ್ ಅಂದರೆ ಅವನ ಗಾರ್ಡ್ ಇದ್ದು ಗಾರ್ಡ್ ದಿ ಸಬ್ಜೆಕ್ಟ್. ಅವನು ಯಾರಿಗೆ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅವ್ನು ಮಾಡಿರ್ಬೋದು. ಓಕೆ. ಇಲ್ಲ ಯಾರ್ದನ ಒಂದು ಹೇಳಿ ಮಾಡಿಸಿರ್ಬೋದು. ಇದು ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಓಕೆ. ಎರಡನೇದು. ಸೊ ಇನ್ನು ಈಸ್ ಎ ಮಾಬ್. ಓಕೆ. ಮಾಬ್ ಫ್ಯೂರಿಯಲ್ಲಿ ಯಾರಂತ ಗೊತ್ತಾಗಲ್ಲ. ಇದು ದಟ್ಟು ಇನ್ ದ ಲೇಟ್ ಈವ್ನಿಂಗ್, ಕತ್ಲೆ ಇತ್ತು, ಕತ್ಲೆ ನೋಡಿ ಗೊತ್ತಾಗ್ತದೆ. ಅಲ್ಲಿ ಯಾರು ಗೊತ್ತಿರೋರು ಇದ್ರು ಕೂಡ ಇವನೇ ಅಂತ ಐಡೆಂಟಿಫೈ ಮಾಡೋದು ಭಾಳ ಕಷ್ಟ ಇದೆ. ನೋಡಿ ಮುಖಗಳು ಅಷ್ಟೊಂದು ಕ್ಲಾರಿಟಿ ಇಲ್ಲ. ನಮ್ದಾದರೆ ನೋಡಿ ನೀವು ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀರಾ, ಹಾಗೆ ಇಲ್ಲ. ಇದು ಅಫ್ಕೋರ್ಸ್ ದ ಡ್ಯೂ ಕೋರ್ಸ್ ಅದು ಕ್ಲೋಸ್ ಅಪ್ ಇದು ಮಾಡಿ ಈಗ ಟೆಕ್ನಾಲಜಿ ಬಳಸಿ ಅದನ್ನು ಯು ಕ್ಯಾನ್ ಐಡೆಂಟಿಫೈ. ಯಾಕೆಂದರೆ ಅಕ್ಕಪಕ್ಕದವನು ಈಗ ಗಾರ್ಡ್ ಸುತ್ತಮುತ್ತ ಜನ ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಓಕೆ ಏನಾಯಿತು ಅಂತ. ಇಫ್ 1 or 2 ಮೇ ನಾಟ್ ಬಿ ಅಬ್ಸರ್ವ್ಡ್, ಏನು 1-2 ತಪ್ಪಿಸ್ಕೊಂಡಿರ್ಬೋದು, ಬಟ್ ಮೂರನೇವನಿಗಾದರೂ ಗೊತ್ತಿರುತ್ತೆ. ಓಕೆ. ಅದನ್ನು ಸ್ವಲ್ಪ ಸೆಗ್ರಿಗೇಟ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರನ್ನ ಕ್ವಶನ್ ಮಾಡಿದ್ರೆ ಓಕೆ ದೇ ವಿಲ್ ಕಮ್ ಟು ನೋ. ಫೈನ್ ಫೈನ್. ಇದೆಲ್ಲ ಯಾಕೆ ಮಾಡಬೇಕಂತ ಹೇಳಿದ್ರೆ, ಈಗ ನೋಡಿ 2 ಪೊಲಿಟಿಕಲ್ ಪಾರ್ಟೀಸ್ ಮಧ್ಯದಲ್ಲಿ ಈ ಕೃತ್ಯ ಆಗಿದೆ ಅಂತ ಏನೇ ಆಗಿದ್ರು ಕೂಡ ಅಲ್ಟಿಮೇಟ್ಲಿ ಇಟ್ಸ್ ಎ ಮಾಬ್. ಓಕೆ. ಇನ್ ಎ ಪಬ್ಲಿಕ್ ಪ್ಲೇಸ್. ಪೊಲೀಸ್ನವರು ಲಾಠಿ ಚಾರ್ಜು ಮಾಡ್ತಾ ಇದ್ದಾರೆ. ಅವರು ಬರೋಷ್ಟೊತ್ತಿಗೆ ಕೈ ಮೀರಿ ಹೋಗಿದೆ. ಇನಿಷಿಯಲ್ ಸ್ಟೇಜಲ್ಲಿ ಬಂದಿದ್ದರೆ ಪರ್ಯಾಪ್ಸ್ ದೇ ಕುಡ್ ಹ್ಯಾವ್ ಕಂಟ್ರೋಲ್ ಟೇಕನ್ ದಿ ಸಿಚುಯೇಷನ್ ಅಂಡರ್ ಕಂಟ್ರೋಲ್. ಆಗಿಲ್ಲ, ಎಲ್ಲ ಪೀಕಿಗೆ ಹೋದ್ಮೇಲೆ ಬಂದಿದ್ದಾರೆ. ಓಕೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ದೇ ಶುಡ್ ಹ್ಯಾವ್ ಡಿಕ್ಲೇರ್ಡ್ ದಿಸ್ ಎನ್ ಅನ್ಲಾಫುಲ್ ಅಸೆಂಬ್ಲಿ, ನೀವು ಚದರಿ ಹೋಗಿ ಅಂತ ಮಾಡಿ ದೆನ್ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ದೇರ್ ಲೈನ್ ಆಫ್ ಆ್ಯಕ್ಷನ್. ಓಕೆ. ಏನು ಗ್ಯಾಸ್ ಹಾಕಬೇಕು, ಆಮೇಲೆ ಲಾಠಿ ಚಾರ್ಜ್ ಮಾಡಬೇಕು, ಅಲ್ಲಿಯೂ ಬಗಲಿಲ್ಲ ಅಂದರೆ ಫೈರಿಂಗ್ ಮಾಡಬೇಕು. ಇದು ಪ್ರೊಸೀಜರ್ ಟು ಡಿಸ್ಪರ್ಸ್ ದಿ ಅನ್ಲಾಫುಲ್ ಅಸೆಂಬ್ಲಿ. ರಘು ನಮ್ದೇನು ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಫೈನ್ ನಾನು ನಿಮ್ಮನ್ನು ಮತ್ತೆ ಮಾತಾಡಿಸ್ತೀನಿ. ಒಂದೇ ಒಂದು ಬ್ರೇಕ್ನ ಟೈಮ್ ಇದು. ಈ ಗುಂಡು ಯಾರಿಗೆ ಹಾರಿಸಿದ್ದಾರೆ ಇಲ್ಲಿ, ಅವ್ರ ಕಡೆ ಅವ್ರಿಗೆ ಅವರೇ ಹಾರಿಸಿ, ಈ ಒಂದು ಗುಂಡು ಹಾರಿಸಿ ಒಬ್ಬ ವ್ಯಕ್ತಿಯನ್ನು ಸಾಯಿಸಿ ಅದನ್ನು BJP ತಲೆ ಕಟ್ಟಕ್ಕೆ ಇವ್ರು ನೋಡಿದ್ರಾ? BJP ತಲೆ ಕಟ್ಟಕ್ಕೆ ಇವ್ರು ಸಂಚು ನಡೆದಿತ್ತಾ? ಇಲ್ಲಿ ಭಾಗ 2. ಈ ಇಬ್ಬರು ಯಾರು ಗನ್ಮನ್ ನಮಗೆ ಕಾಣಿಸ್ತಾ ಇದ್ದಾರಲ್ಲ, ಇವರು ಯಾರ ಗನ್ಮೆನ್ಗಳಾಗಿದ್ದರು? ಹೇಳ್ತಿರೋದೇನು, ಇವರು ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು, ಖಾಸಗಿ ಭದ್ರತಾ ಸಿಬ್ಬಂದಿ. ಸತೀಶ್ ರೆಡ್ಡಿಯಲ್ಲಿ ಯಾವ ವ್ಯಕ್ತಿಯ ಮೇಲೆ ಅಟ್ಯಾಕ್ ಆಗುತ್ತೆ ಅಂತಿರುತ್ತೋ ಆ ವ್ಯಕ್ತಿಗೆ ಬೆಂಗಾವಲಾಗಿ ಆ ವ್ಯಕ್ತಿ ಮುಂದೆ ನಿಂತ್ಕೊಂಡು ಆ ವ್ಯಕ್ತಿಯ ಮೇಲೆ ಆಗುವ ಸಂಭವನೀಯ ದಾಳಿಯನ್ನು ತಡೆಯೋಕ್ಕೋಸ್ಕರ ಸಿಬ್ಬಂದಿ ಇಟ್ಕೊಳ್ಳೋದು. ಇಲ್ಲಿ ಎಲ್ಲೋ ಒಂದು ಗುಂಪಿದ್ದಾರೆ, ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ, ಪಕ್ಷಗಳ ಕಾರ್ಯಕರ್ತರು ಗಲಾಟೆ ಆಗ್ತಿದೆ ಅಂದಾಗ ಗನ್ಮ್ಯಾನ್ ಬಂದ್ಬಿಟ್ಟು ಯಾರ್ಯಾರಿಗೋ ನೀವು ಶೂಟ್ ಮಾಡೋಕ್ಕಾಗಲ್ಲ. ಇವ್ರಿಗೇನು ಡ್ಯೂಟಿ ಏನಿತ್ತು? ಪೊಲೀಸಾ ಇವರು? ಮಿಲಿಟ್ರಿನ ಇವರು? ಏನಾದರೂ ಆದೇಶ ಕೊಟ್ಟಿದ್ರಾ? ಲಾಠಿ ಚಾರ್ಜ್ ಮಾಡಿದ್ರಾ ಇವರು? ಲಾಠಿ ಕೊಟ್ಟಿದ್ರಾ ಇವ್ರ ಕೈಗೆ? ಅಶ್ರುವಾಯ ಸಿಡಿಸಿದ್ರಾ? ಅದೆಲ್ಲ ಪೊಲೀಸರ ಡ್ಯೂಟಿ. ಅವರು ಮೊದಲಿಗೆ ಲಾಠಿ ಚಾರ್ಜ್ ಮಾಡ್ತಾರೆ, ಚದುರ್ಸೋಕ್ಕೆ ಒಂದಷ್ಟು ವಾರ್ನಿಂಗ್ ಮಾಡ್ತಾರೆ, ಗಾಳೀಲಿ ಗುಂಡಾರಿಸ್ತಾರೆ, ಅಶ್ರುವಾಯ ಸಿಡಿಸ್ತಾರೆ, ಆಮೇಲೆ ಗೋಲಿ ಬಾರ್ ಅಂದರೆ ಹೊಡೆದು ಬಿಡ್ತಾರೆ ಗುಂಡುಗಳು. 3-4 ಜನ ಸತ್ತೋಗ್ಬಿಡ್ತಾರೆ. ಅವಾಗ ಇವ್ರು ಯಾರು? ಇವ್ರಿಗೆ ಏನು ಕೆಲಸ ಇತ್ತಲ್ಲಿ? ಸತೀಶ್ ರೆಡ್ಡಿಯಲ್ಲಿ ಆಯ್ತಪ್ಪ, ಭರತ್ ರೆಡ್ಡಿ ಬಂದಿದ್ರು ಆವಾಗ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿದೆ.